ಇಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಮನೆಗೆ ತೊಗೊಂಡೋಗ್ತೀರಾ ಅಥವಾ ಅದ್ರ ಬದಲು ಆಕ್ಷನ್ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ ಸರ್? ಇವಾಗ ಒಂದು ಸಂಭಾವನೆ ಹಿಡ್ಕೊಂಡೇ ಇಷ್ಟು ಮಾತುಕತೆ ನಡೀತಾ ಇದೆ. ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು ಸರ್, ಆ್ಯಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನು ಮಾಡ್ತೀವಿ, ತುಂಬ ಫ್ಯಾನ್ಸ್ಗಳಿಗೆ ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬ ಹಂಚ್ಬಿಡ್ತೀನಿ ನಾನು. ಆ್ಯಕ್ಚುಲಿ ನಾನು ಕೊಟ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಇನ್ನೊಂದು ಏನು ಮಾಡಿರ್ತೀನಿ, ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಅಲ್ಲಲ್ಲೇ ಹೊಸೊಬ್ಬರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ಬರು ತುಂಬ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನು ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ. ಸಿ, ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್, ಬಟ್ ಐ ಜಸ್ಟ್ ಫೀಲ್ ತುಂಬ ಇಷ್ಟಪಡ್ತಾರೆ, ಅದನ್ನು ಕೊಟ್ಟಿದ್ದೀನಿ. ನಾನು ಅದೆಲ್ಲ ಏನಿಲ್ಲ ಬ್ರದರ್, ಜಸ್ಟ್ ಐ ಗಿವ್ ಇಟ್ ಆಫ್. ವಾಟ್ ವಿಲ್ ಐ ಡೂ ವಿತ್ ದಟ್ ಎನಿವೇ? ಸರ್, ನಿಮ್ಮ ಔಟ್ಫಿಟ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಸರ್, ನೀವಿಷ್ಟು ಪ್ರೀತಿಯಿಂದ ಕೇಳೋಕೆ ಒಂದೇ ಒಂದು ಕಾರಣಕ್ಕೆ ಯಾವುದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್, ಓಕೆನಾ? ಸರ್, ಪುಣ್ಯ ಮಾಡಿರ್ತೀನಿ ಸರ್, ಸಾಕು ನನ್ನ ಲೈಫ್ ಅಷ್ಟೇ. ಪ್ರಶಾಂತ್ ಸರ್ ಇಲ್ಲ ನಾನು ಕೊಟ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ. ಬೇಕಾಗಿಲ್ಲ ಸರ್, ಪುಣ್ಯ ಮಾಡಿರ್ತೀರಿ ಸರ್ ನಿಮ್ಮ. ನೋ ಸರ್, ಇಟ್ಸ್ ಮೈ ಪ್ಲೆಜರ್ ಸರ್, ಇಟ್ಸ್ ಮೈ ಪ್ಲೆಜರ್.